ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿನ್ನ ಪರೀಕ್ಷೆಯ ಸಮಯ ಮುಗಿದಿದೆ. ತಕ್ಷಣ ಐಶ್ವರ್ಯ ಲಕ್ಷ್ಮಿಯನ್ನು ಮುಟ್ಟಿ ನಿನ್ನ ಹಣ ಹೆಚ್ಚಾಗುತ್ತದೆ ಅಂತ ಸಾಯಿ ನಮಗೋಸ್ಕರ ಒಂದು ಹೊಸ ಸುದ್ದಿನ ತಂದಿದ್ದಾರೆ. ಈ ಸಂದೇಶವ ಮೂಲಕ ನಮಗೆ ನಮ್ಮ ಜೀವನದಲ್ಲಿ ಏನು ಸಂಪಾದನೆ ಕಳ್ಕೊಂಡಿದ್ದೀವೋ, ನಮ್ಮ ಜೀವನದಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳು ಏನಿದೆಯೋ ಅದು ತಪ್ಪದೆ ಈಡೇರುತ್ತೆ ಅಂತ ಸಾಯಿ ಹೇಳ್ತಾ ಇದ್ದಾರೆ. ಮತ್ತೆ ಸಾಯಿ ಈ ವಿಡಿಯೋ ಮೂಲಕ ನಮಗೆ ತಂದಿರೋ ಅಂತ ಆ ಸಂದೇಶವನ್ನು ನಾವು ಒಂದು 2 ನಿಮಿಷ ಮೌನವಾಗಿ ಕೇಳೋಣ. ನಮ್ಮ ಜೀವನದಲ್ಲಿ ಐಶ್ವರ್ಯ ಲಕ್ಷ್ಮಿಯನ್ನು ಆಹ್ವಾನಿಸಿದರೆ ಖಂಡಿತ ನಮಗೂ ಇರುವಂಥ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಅಂತ ನಂಬಿಕೆಯಿಂದ ನಾವು ಸಾಯಿ ಸಂದೇಶವನ್ನು ಕೇಳೋಣ. ಮಗು, ಈ ಮಾತು ನಿನ್ನ ಕಿವಿಗೆ ಇಂದು ಬಂದಿರೋದು ಸಾಮಾನ್ಯವಲ್ಲ. ನೀನು ಬಹಳ ದಿನಗಳಿಂದ ಒಂದು ವಿಷಯಕ್ಕಾಗಿ ಕಾಯುತ್ತಿದ್ದೀಯೇ. ಬಾಬಾ, ನನ್ನ ಜೀವನದಲ್ಲಿ ಯಾವಾಗ ನೆಮ್ಮದಿ ಬರುತ್ತದೆ, ಯಾವಾಗ ಹಣದ ಕೊರತೆ ಕಡಿಮೆಯಾಗುತ್ತದೆ, ಯಾವಾಗ ನಾನು ಯಾರ ಮುಂದೆಯೂ ಕೈ ಚಾಚದೆ ಬದುಕುತ್ತೇನೆ ಎಂದು ಮನಸ್ಸಿನೊಳಗೆ ಕೇಳಿಕೊಂಡಿದ್ದೀಯಾ? ನಿನ್ನ ಆ ಪ್ರಶ್ನೆಗೆ ಇಂದು ಸಾಯಿ ಒಂದು ಮಾತು ಹೇಳುತ್ತಾರೆ, ಕೇಳಿ. ಮಗು, ನಿನ್ನ ಪರೀಕ್ಷೆಯ ಸಮಯ ಮುಗಿಯುವ ಹಂತಕ್ಕೆ ಬಂದಿದೆ. ಇಲ್ಲಿಯವರೆಗೆ ನೀನು ಕಳೆದುಕೊಂಡಿದ್ದನ್ನು ಮಾತ್ರ ನೋಡುತ್ತಿದ್ದೀಯೇ, ಆದರೆ ಬಾಬಾ ನಿನಗಾಗಿ ಉಳಿಸಿಕೊಂಡಿರುವ ದಾರಿಯನ್ನು ನೀನು ಇನ್ನೂ ನೋಡಿಲ್ಲ. ಕೆಲವೊಮ್ಮೆ ಹಣದ ಸಮಸ್ಯೆ ಬಂದಾಗ ಮನುಷ್ಯನಿಗೆ ಹಣಕ್ಕಿಂತಲೂ ಮೊದಲು ಧೈರ್ಯ ಕಡಿಮೆಯಾಗುತ್ತದೆ, ಮನೆಯಲ್ಲಿ ಖರ್ಚು ಹೆಚ್ಚಾಗುತ್ತದೆ, ಕೈಗೆ ಬಂದ ಹಣ ಯಾವಾಗ ಹೋಗುತ್ತದೆ ಎಂಬುದೇ ಗೊತ್ತಾಗೋದಿಲ್ಲ. ಅದರಿಂದ ಮನಸ್ಸಿಗೆ ನೋವು ಬರುತ್ತದೆ. ಆದರೆ ಮಗು, ಸಾಯಿ ಹೇಳುತ್ತಾರೆ, ಹಣ ಕಡಿಮೆಯಾದಾಗ ನೀನು ನಿನ್ನ ಮೌಲ್ಯ ಕಡಿಮೆಯಾಗಿದೆ ಎಂದುಕೊಳ್ಳಬೇಡ. ಹಣದ ಸ್ಥಿತಿ ಬದಲಾಗಬಹುದು, ಆದರೆ ನಿನ್ನೊಳಗಿನ ಸಾಮರ್ಥ್ಯ ಬದಲಾಗೋದಿಲ್ಲ. ನಿನ್ನ ಜೀವನದಲ್ಲಿ ಈಗ ಒಂದು ಹೊಸ ಹಂತ ಆರಂಭವಾಗಬೇಕಿದೆ. ಲಕ್ಷ್ಮಿ ಅಂದರೆ ಕೇವಲ ಹಣವಲ್ಲ. ಲಕ್ಷ್ಮಿ ಎಂದರೆ ಮನೆಯಲ್ಲಿನ ನೆಮ್ಮದಿ, ಸರಿಯಾದ ಸಮಯದಲ್ಲಿ ಸಿಗುವ ಸಹಾಯ, ಉದ್ಯೋಗದಲ್ಲಿ ಸಿಗುವ ಅವಕಾಶ, ನಾವು ಮಾಡುತ್ತಿರುವ ಕೆಲಸಕ್ಕೆ ಬರುವ ಫಲ, ಅನಗತ್ಯ ಖರ್ಚು ನಿಲ್ಲುವ ಬುದ್ಧಿ ಮತ್ತು ಮುಖ್ಯವಾಗಿ ನನ್ನ ಜೀವನ ಮತ್ತೆ ಸರಿಯಾಗಬಹುದು ಎನ್ನುವ ನಂಬಿಕೆ. ಅದಕ್ಕಾಗಿಯೇ ಇಂದು ಒಂದು ಸಣ್ಣ ಕೆಲಸ ಮಾಡು. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಮೊದಲು 2 ನಿಮಿಷ ಸಾಯಿನ ನೆನಪಿಸು. ನಿನ್ನ ಇಷ್ಟ ದೇವರನ್ನು ನೆನಪಿಸು. ಬಾಬಾ, ನನಗೆ ಹಣ ಮಾತ್ರ ಬೇಡ, ಹಣವನ್ನು ಸರಿಯಾಗಿ ಬಳಸುವ ಬುದ್ಧಿ ಕೊಡು. ನನಗೆ ಅವಕಾಶ ಬಂದಾಗ ಗುರುತಿಸುವ ಜ್ಞಾನ ಕೊಡು. ನನ್ನ ಕೈಯಿಂದ ಅನಗತ್ಯವಾಗಿ ಹಣ ಹೊರಹೋಗದಂತೆ ಕಾಪಾಡು. ನನ್ನ ಪರಿಶ್ರಮಕ್ಕೆ ತಕ್ಕ ಫಲ ಕೊಡು ಎಂದು ಹೇಳು. ಈ ಪ್ರಾರ್ಥನೆ ತುಂಬ ದೊಡ್ಡದು. ಏಕೆಂದರೆ ಕೆಲವೊಮ್ಮೆ ನಾವು ದೇವರಲ್ಲಿ ಹಣ ಕೊಡು ಎಂದು ಕೇಳುತ್ತೇವೆ. ಆ ದಾರಿ ಒಂದು ಹೊಸ ಕೆಲಸವಾಗಿರಬಹುದು, ನೀನು ಬಹಳ ದಿನಗಳಿಂದ ಮುಂದೂಡುತ್ತಿರುವ ಒಂದು ಕೆಲಸವಾಗಿರಬಹುದು, ಯಾರಾದರೂ ಕೊಡುವ ಒಂದು ಅವಕಾಶವಾಗಿರಬಹುದು, ನೀನು ಮರೆತಿರುವ ನಿನ್ನದೇ ಒಂದು ಪ್ರತಿಭೆಯ ಆಗಿರಬಹುದು, ಅಥವಾ ನಿನ್ನ ಖರ್ಚಿನಲ್ಲೇ ನೀನು ಗಮನಿಸದೆ ಕಳೆದುಕೊಳ್ಳುತ್ತಿರುವ ಹಣವನ್ನು ಉಳಿಸುವ ಒಂದು ಬುದ್ಧಿಯಾಗಿರಬಹುದು. ಆದ್ದರಿಂದ ಮಗು, ಇಂದು ಯಾರಾದರೂ ನಿನಗೆ ಒಂದು ಅವಕಾಶ ಕೊಟ್ಟರೆ ಇದು ಚಿಕ್ಕ ಕೆಲಸ ಎಂದು ತಿರಸ್ಕರಣೆ ಮಾಡಬೇಡಿ. ಚಿಕ್ಕ ಅವಕಾಶವೇ ದೊಡ್ಡ ಬದಲಾವಣೆಯ ಮೊದಲು ಹೆಜ್ಜೆಯಾಗಬಹುದು. ಸಾಯಿ ನಿನಗೆ ಹೇಳುವ ಮತ್ತೊಂದು ಮಾತು, ನಿನ್ನ ಜೀವನವನ್ನು ಇತರರ ಜೀವನದ ಜೊತೆ ಹೋಲಿಸಬೇಡ. ಅವನ ಮನೆ ದೊಡ್ಡದಾಗಿದೆ ಎಂದು ನಿನ್ನ ಮನೆ ಚಿಕ್ಕದಾಗಿದೆ ಎಂದು ದುಃಖ ಪಡಬೇಡ. ಅವನ ಕೈಯಲ್ಲಿ ಹೆಚ್ಚು ಹಣವಿದೆ ಎಂದು ನಿನ್ನ ಜೀವನದಲ್ಲಿ ಸೋತಿದೆ ಎಂದುಕೊಳ್ಳಬೇಡ. ನಿನ್ನ ಸಮಯ ಬೇರೆ, ನಿನ್ನ ದಾರಿ ಬೇರೆ, ನಿನ್ನ ಪರೀಕ್ಷೆಯೂ ಬೇರೆ. ಸಾಯಿ ಯಾರಿಗೂ ಒಂದೇ ರೀತಿಯ ಜೀವನ ಕೊಡುವುದಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಪ್ರಾಮಾಣಿಕವಾಗಿ ಪ್ರಯತ್ನಿಸುವವನ ಕೈಯನ್ನು ಸಾಯಿ ಮಧ್ಯದಲ್ಲಿ ಬಿಡೋದಿಲ್ಲ. ಮಗು, ನೀನು ಗಮನಿಸಿದೀಯಾ, ಕೆಲವು ದಿನಗಳು ಜೀವನದಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆಗಳನ್ನು ತರುತ್ತವೆ. ಒಂದು ಸಮಸ್ಯೆ ಮುಗಿಯುವ ಮುನ್ನ ಮತ್ತೊಂದು ಸಮಸ್ಯೆ, ಹಣದ ಸಮಸ್ಯೆ, ಮನೆಯ ಸಮಸ್ಯೆ, ಕೆಲಸದ ಸಮಸ್ಯೆ, ಸಂಬಂಧಗಳ ಸಮಸ್ಯೆ. ಆ ಸಮಯದಲ್ಲಿ ನಾವು ನನ್ನನ್ನೇ ಯಾಕೆ ಇಷ್ಟು ಪರೀಕ್ಷಿಸುತ್ತಿದ್ದೀರಾ ಬಾಬಾ ಎಂದು ಕೇಳುತ್ತೇವೆ. ಆದರೆ ಕೆಲವೊಮ್ಮೆ
ಆ ಪರೀಕ್ಷೆಗಳು ನಮ್ಮನ್ನು ಮುರಿಯಲು ಬರೋದಿಲ್ಲ, ನಮ್ಮ ಹಳೆಯ ಜೀವನದಿಂದ ಹೊರಗೆ ಕರೆದುಕೊಂಡು ಬರಲು ಬರುತ್ತವೆ. ಇಲ್ಲಿಯವರೆಗೂ ನೀನು ಹೇಗೆ ಬದುಕಿದ್ದೀಯೋ ಅದೇ ರೀತಿಯಲ್ಲಿ ಮುಂದೆಯೂ ಬದುಕಬೇಕೆಂದು ವಿಧಿ ಹೇಳೋದಿಲ್ಲ. ಬದಲಾವಣೆ ಬೇಕು. ಹಣದ ವಿಷಯದಲ್ಲಿ ಒಂದು ನಿರ್ಧಾರ ಮಾಡು. ಇಂದಿನಿಂದ ನಿನ್ನ ಕೈಗೆ ಬರುವ ಪ್ರತಿಯೊಂದು ರೂಪಾಯಿಗೂ ಗೌರವ ಕೊಡು. ಸಣ್ಣ ಮೊತ್ತವಾದರೂ ಸರಿ, ಉಳಿತಾಯವನ್ನು ಆರಂಭಿಸು. ಅಗತ್ಯ ಮತ್ತು ಆಸೆ ಎರಡರ ನಡುವಿನ ವ್ಯತ್ಯಾಸವನ್ನು ಕಲಿತುಕೋ. ಯಾರಿಗಾದರೂ ತೋರಿಸಲು ಖರ್ಚು ಮಾಡಬೇಡ. ಯಾರಾದರೂ ನಿನ್ನನ್ನು ಕಡಿಮೆ ಎಂದುಕೊಳ್ಳುತ್ತಾರೆ ಎಂಬ ಭಯದಿಂದ ಸಾಲ ಮಾಡಬೇಡ. ನಿನ್ನ ನೆಮ್ಮದಿಗಿಂತ ದೊಡ್ಡ ಐಶ್ವರ್ಯ ಯಾವುದೂ ಇಲ್ಲ. ಇದನ್ನೇ ಲಕ್ಷ್ಮಿಯ ಅನುಗ್ರಹ ಎಂದು ಅರ್ಥ ಮಾಡಿಕೊ. ಮಗು, ಇಂದು ರಾತ್ರಿ ಸಾಯಿ ಮುಂದೆ ಒಂದು ದೀಪ ಹಚ್ಚು. ಸಾಧ್ಯವಾದರೆ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಕೋ. ಒಂದು ಸಣ್ಣ ನಾಣ್ಯವನ್ನು ಸಾಯಿ ಪಾದಗಳ ಬಳಿ ಇಟ್ಟು, ಬಾಬಾ, ಈ ನಾಣ್ಯ ದೊಡ್ಡ ಹಣವಾಗಲಿ ಎಂದು ಕೇಳೋದಿಲ್ಲ. ನನ್ನ ಮನೆಯಲ್ಲಿ ಹಣದ ಜೊತೆ ಶಾಂತಿಯೂ ಇರಲಿ. ನನ್ನ ಪರಿಶ್ರಮ ವ್ಯರ್ಥವಾಗದಿರಲಿ. ನನ್ನ ಕೈಗೆ ಬಂದ ಹಣ ಸರಿಯಾದ ಕೆಲಸಕ್ಕೆ ಬಳಕೆಯಾಗಲಿ. ನನ್ನ ಕುಟುಂಬಕ್ಕೆ ಯಾರ ಮುಂದೆಯೂ ಅವಮಾನವಾಗದಂತೆ ಕಾಪಾಡು. ನನ್ನ ಜೀವನದಲ್ಲಿ ಹೊಸ ದಾರಿಯನ್ನು ತೆರೆದುಕೊಡು ಎಂದು ಪ್ರಾರ್ಥಿಸು. ನಂತರ ಆ ನಾಣ್ಯವನ್ನು ಮತ್ತೆ ತೆಗೆದುಕೊಂಡು ನಿನ್ನ ಪರ್ಸಿನಲ್ಲಿ ಇಟ್ಕೋ. ಅದನ್ನು ಮಾಯಾವಸ್ತುವೆಂದು ಭಾವಿಸಬೇಡ. ಅದು ನಿನಗೆ ಪ್ರತಿದಿನ ಒಂದು ವಿಷಯ ನೆನಪಿಸಬೇಕು. ನನ್ನ ಹಣವನ್ನು ನಾನು ಗೌರವದಿಂದ ಬಳಸಬೇಕು. ನನ್ನ ಪರಿಶ್ರಮವನ್ನು ನಾನು ಗೌರವಿಸಬೇಕು. ನನ್ನ ಮೇಲೆ ಸಾಯಿಯ ಕೃಪೆ ಇರಬೇಕು. ಇದೇ ನಿಜವಾದ ಬದಲಾವಣೆಯ ಆರಂಭ. ಮಗು, ನಿನ್ನ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಸಣ್ಣ ಬದಲಾವಣೆ ಕಾಣಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಮತ್ತೆ ಚಲಿಸಬಹುದು. ನೀನು ನಿರೀಕ್ಷಿಸದ ವ್ಯಕ್ತಿಯಿಂದ ಸಹಾಯದ ಮಾತು ಬರಬಹುದು. ಹೊಸ ಕೆಲಸದ ವಿಚಾರ ಕೇಳಿ ಬರಬಹುದು. ಹಳೆಯದಾಗಿ ಬಾಕಿ ಉಳಿದಿದ್ದ ಹಣದ ಬಗ್ಗೆ ಸುದ್ದಿ ಬರಬಹುದು. ಅಥವಾ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಮನಸ್ಸಿನಲ್ಲಿ ಮತ್ತೆ ನಾನು ಮಾಡಬಲ್ಲೆ ಎನ್ನುವ ಧೈರ್ಯ ಹುಟ್ಟಬಹುದು. ಅದೇ ಸಾಯಿಯ ಮೊದಲ ಆಶೀರ್ವಾದ. ಯಾಕಂದರೆ ಮನಸ್ಸು ಸೋತಾಗ ಕೈಯಲ್ಲಿರುವ ಅವಕಾಶವೂ ಕಾಣೋದಿಲ್ಲ. ಮನಸ್ಸು ಗೆದ್ದಾಗ ಚಿಕ್ಕ ಅವಕಾಶವು ದೊಡ್ಡ ದಾರಿಯಾಗುತ್ತದೆ. ಅದರಿಂದ ಇಂದಿನಿಂದ ಒಂದು ಮಾತು ಮಾತ್ರ ನೆನಪಿಟ್ಟುಕೋ. ನನ್ನ ಪರೀಕ್ಷೆ ನನ್ನ ಅಂತ್ಯವಲ್ಲ, ಅದು ನನ್ನ ಮುಂದಿನ ಅಧ್ಯಾಯದ ಮುನ್ನೋಟ. ನಿನ್ನ ಕಣ್ಣೀರು ವ್ಯರ್ಥವಾಗಿಲ್ಲ. ನಿನ್ನ ಮೌನವಾಗಿ ಸಹಿಸಿಕೊಂಡ ದಿನಗಳು ವ್ಯರ್ಥವಾಗಿಲ್ಲ. ಯಾರಿಗೂ ಹೇಳದೆ ನೀನು ಮಾಡಿದ ಪ್ರಾರ್ಥನೆ ವ್ಯರ್ಥವಾಗಿಲ್ಲ ಅಂತ ಇವತ್ತು ಸಾಯಿ ನಮಗೆ ತುಂಬಾ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ಅರ್ಥ ಮಾಡ್ಕೊಂಡಿರೋರು ಖಂಡಿತ ಅವರ ಜೀವನನ ಬದಲಾಯಿಸ್ಕೊಂತೀರಾ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಸಾಯಿನಾಥಾರ್ಪಣಮಸ್ತು.